ಭೂತ ಪ್ರೇತ ಪಿಚಾಚಾದಿ ಪೀಡಾ ತಸ್ಯ ನ ಜಾಯತೆ. ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಳು, ಧನದಿಂದ ಸಂತೋಷ ಕೆಲವರಿಗೆ ಲೋಕದಳು. ಶಂಖವನ್ನ ಪ್ರತಿದಿನ ನಾವು ಊದಬೇಕಂತೆ. ಯಾಕೆಂದ್ರೆ ರೋಮಾರೋಮಕ್ಕೆ ಕೋಟಿ ಲಿಂಗಾವು ಧರಿಸಿದ ವಿಮಾನ ನೆನೆದಾರೆ. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಹಯಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಓಂ. ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವ ನರಸಿಂಹದೇವರ ಸನ್ನಿಧಾನ, ಅದರಲ್ಲೂ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ಮುಖ್ಯ ಪ್ರಾಣ ದೇವರ ಸನ್ನಿಧಾನ, ರಾಯರ ಮೃತ್ಕಾ ಬೃಂದಾವನದಲ್ಲಿ ವಿದ್ಯುಂತ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೃತ್ಕೆ ಇರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ. ಭಗವಂತನ ಅನುಗ್ರಹ ಆಗಬೇಕಾದ್ರೆ ಗುರು ವಿಶೇಷವಾಗಿ ಅನುಗ್ರಹ ಆಗಬೇಕಂತೆ. ಗುರುಗಳ ಅನುಗ್ರಹ ಆಗಬೇಕು. ಗುರುಗಳ ಮುಖೇಣವಾಗಿ ವಾಯುದೇವರಿಗೆ ಹೋಗಿ, ವಾಯುದೇವರ ಮುಖೇಣವಾಗಿ ಲಕ್ಷ್ಮೀದೇವಿಗೆ ಹೋಗಿ, ಲಕ್ಷ್ಮೀದೇವಿ ಮುಖೇಣವಾಗಿ ನರಸಿಂಹದೇವರಿಗೆ, ರಾಮದೇವರಿಗೆ, ಕೃಷ್ಣನಿಗೆ, ವಿಶೇಷವಾಗಿ ಶ್ರೀನಿವಾಸ ದೇವರಿಗೆ ತಲುಪುತ್ತಂತೆ. ಅದಕ್ಕೋಸ್ಕರವಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಅಂದಾಗೆ ಗುರುಗಳ ಅನುಗ್ರಹ ಆಗಬೇಕಾದ್ರೆ ನಾವು ವಿಶೇಷವಾಗಿ ನಮ್ಮ ಮನೆಯಲ್ಲಿ ಬೇರೆ ಬೇರೆ ಪದಾರ್ಥಗಳೆಲ್ಲ ಇರುತ್ತೆ. ಏನೋ ಮಾಡಿರ್ತೀರಿ. ಆ ದುಷ್ಟಶಕ್ತಿಗಳಿರುತ್ತೆ ನಮ್ಮ ಮನೆಯಲ್ಲಿ. ಆ ದುಷ್ಟ ಮನೆಗೆ ಹೋದ್ರೆ ಸಾಕು, ನಮ್ಗೆ ಏನೋ ಒಂಥರ ಆಗುತ್ತೆ. ದೇವಸ್ಥಾನಕ್ಕೆ ಬಂದು ನೆಮ್ಮದಿಯಾಗಿರ್ತೀರಿ, ಮನೆಯಲ್ಲಿ ಏನೇನೋ ಒಂಥರ ಆಗ್ತಾ ಇದೆ ಅಂತ ಕೇಳಿದ್ದೀರಾ. ಯಾಕೆ ಈ ತರ ಆಗ್ತಾ ಇರತಕ್ಕಂಥ ಭಾಗ್ಯ ಇರುತ್ತೆ? ಯಾಕೆ ಹಿಂಗ ಆಗತ್ತೆ? ಕಾರಣ ಏನು? ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಳು, ಧನದಿಂದ ಸಂತೋಷ ಕೆಲವರಿಗೆ ಲೋಕದಳು. ಪುರಂದರದಾಸರು ಮಾಡಿರ್ತಕ್ಕಂಥದ್ದು ಇವೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ದಾಸರು ವಿಶೇಷವಾಗಿ ಒಂದೊಂದು ನುಡಿಗೂ ಒಂದೊಂದು ಪದಗಳನ್ನು ಮಾಡ್ಬಿಟ್ಟಿರುತ್ತೆ. ಅದಕ್ಕೆ ಹೋದ್ರೆ ನಾವು ಆಚೆ ಹೋದ್ರೆ ಸಾಕಂತ ಯಾರ್ಯಾರೋ ಬೈತಾ ಇರ್ತಾರಂತೆ ನಮ್ಮನ್ನ. ಬೈಯಿರೋ ಚೆನ್ನಾಗಿ ಬೈಯಿರೋ, ಮನೆ ಮುಟ್ಟಿ ಬೈದನ್ನ ಧನ್ಯನ ಮಾಡಿರೋ ಅಂತಾರೆ ಪುರಂದರದಾಸರು. ಅವರಿವರು ಬೈದರೆಂಬ ಹೀನ ಬುದ್ಧಿ ನನಗಿಲ್ಲ ಅಂತ ದಾಸರು ವಿಶೇಷವಾಗಿ ಮಾಡಿರ್ತಕ್ಕಂಥ ಬಗ್ಗೆ. ಯಾರೇ ಬೈಲಿ, ಏನೇ ಮಾಡಲಿ, ವಿಶೇಷವಾಗಿ ನಾವು ನಾದವನ್ನ ಮಾಡಿಸ್ಬೇಕು ಅಂತ ಹೇಳುತ್ತೆ. ನಮ್ಮ ಮನೆಯಲ್ಲಿ ಒಂದು ದೇವಸ್ಥಾನಕ್ಕೆ ಬಂದಾಗ ನಿಮಗೆ ವಿಶೇಷವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಗುರುಗಳ ಹತ್ರ ಬಂದ ತಕ್ಷಣ ದೇವಸ್ಥಾನಕ್ಕೆ ಬಂದ ತಕ್ಷಣ ಅಲ್ಲಿ ಗಂಟೆಯನ್ನ ಇಟ್ಟಿರ್ತಾರೆ. ಆ ಗಂಟೆ ನಾದವನ್ನು ಮಾಡಿಸ್ತೀರ ನೀವು. ಆ ಗಂಟೆ ನಾದದಿಂದ ವಿಶೇಷವಾಗಿ ಓಂ ನಮೋ ನಾರಾಯಣಾಯ, ಓಂ ಅಂತ ಸೌಂಡ್ ಬರುತ್ತೆ. ಆ ಸೌಂಡಿಂದ, ಆ ನಾದದಿಂದ ಭಗವಂತನ ಸ್ಮರಣೆಯನ್ನು ಮಾಡ್ತೀರಾ ನೀವು. ಆ ನಾದನೇ ವಿಶೇಷವಾಗಿರ್ತಕ್ಕಂಥದ್ದು. ಜಾಗಟೆ, ಶಂಖವಾದ್ಯ ಇಂಥವೆಲ್ಲವನ್ನು ಮಾಡಿದಾಗ ಶಂಖವನ್ನ ಪ್ರತಿದಿನ ನಾವು ಊದಬೇಕಂತೆ. ಯಾಕೆಂದ್ರೆ ಯುದ್ಧ ಆಗ್ತಾ ಇತ್ತು ಆಗಿನ ಕಾಲದಲ್ಲಿ. ಬಹಳ ವಿಶೇಷ ಭಾಗವತ ಮಹಾಭಾರತದಲ್ಲಿ ಆ ಭಾರತವನ್ನ ಭಾಗವತ ಮಹಾಭಾರತಗಳ ಯುದ್ಧ ನಡೀತಾಗ, ರಾಮಾಯಣ ಇಂಥವೆಲ್ಲ ನಡೆದಾಗ ಶಂಖವಾದ್ಯ ನಡೆಯೋದು. ಆ ಶಂಖವಾದ್ಯದಿಂದಲೇ ಯುದ್ಧಕ್ಕೆ ಬರೋರಂತೆ. ಆ ಶಂಖವಾದ ಇನ್ನೊಂದ್ಸಲಿ ಊದ್ದಾಗ ಎಲ್ಲ ನಿಲ್ಲಿಸೋರಂತೆ. ಅದಕ್ಕೋಸ್ಕರವಾಗಿ ಈ ಶಂಖನಾದ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆ ಶಂಖನಾದದಿಂದ ನಮ್ಮ ದುಷ್ಟ ಶಕ್ತಿಗಳಲ್ಲಿ ಏನಿದೆ ಆ ಶಕ್ತಿಗಳೆಲ್ಲ ಓಡೋಗ್ಬಿಡುತ್ತಂತೆ. ಆ ಶಂಖನಾದ ಓಂ ಅಂತ ಬರುತ್ತೆ. ಗಂಟೆಯ ಬಳಸಿದಾಗ ಓಂ ಅಂತ ಬರುತ್ತೆ ಸೌಂಡ್. ಅದಕ್ಕೋಸ್ಕರವಾಗಿ ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡಕ್ಕಿಂತ ಮುಖ್ಯವಾಗಿ ನಾವು ಪೂಜೆಯನ್ನು ಮಾಡಬೇಕು. ಆನಿಕ ಎಲ್ಲ ಮುಗಿಸ್ಕೊಂಡು ಸ್ನಾನವನ್ನು ಮಾಡಿ ಘಂಟಾನಾದವನ್ನು ಮಾಡಬೇಕು. ಘಂಟಾನಾದ ಹೇಗಿರ್ಬೇಕು? ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಾಂ. ರಾಕ್ಷಸರೆಲ್ಲ ಓಡೋಗ್ತಾರಂತೆ. ಪೂರ್ವೇ ಘಂಟಾರತ್ವ ದೇವತಾರ್ಥಾನಲಾಂಚನಂ ಘಂಟಾಯಾಂ ಬ್ರಹ್ಮ ದೇವತ್ವಂ ಮುಕುಟೆ ರುದ್ರದೇವತಾ. ಗಂಟೆಯನ್ನು ನಾವು ಕೈಲಿ ಇಟ್ಕೊಂಡಾಗ, ವಾಯುದೇವರ ಗಂಟೆ ಇಟ್ಕೊಂಡಾಗ ಅಲ್ಲಿ ಬ್ರಹ್ಮದೇವರು ಇರ್ತಾರಂತೆ. ರುದ್ರದೇವರು ವಿಶೇಷವಾಗಿ ಈಶ್ವರ ರುದ್ರದೇವರು ಗಂಟೆಯಲ್ಲಿ ಸೌಂಡ್ ಬರುತ್ತಲ್ಲ, ಆ ಗಂಟೆ ಇರ್ತಾನಂತ. ಮುಕುಟೆ ರುದ್ರದೇವತಾ. ನಾಳೆ ಸರಸ್ವತಿ ತತ್ರ, ನಾಳೆ ನಾಗಾದಿ ದೇವತಾ. ಎಲ್ಲಾ ದೇವಾನು ದೇವತೆಗಳು ಆ ಸೌಂಡ್ ಅನ್ನ ಬಳಸ್ತಾರಂತ. ಆ ಸೌಂಡ್ ಇಂದ ದೇವತೆಗಳು ಎಲ್ಲೆಲ್ಲಿ ಇರ್ತಾರೆ ಎಲ್ಲರೂ ಓಡ ಬರ್ಬಿಡ್ತಾರಂತೆ.
ಹೋಗ ನೀನು ಉದ್ಧಾರ ಆಗ್ತೀಯ ಅಂತಾರಂತೆ. ಅದಕ್ಕೋಸ್ಕರವಾಗಿ ಈ ಗಂಟೆಯನ್ನ, ಶಂಖವನ್ನ, ಏನೇ ಒಂದು ವಾದ್ಯಗಳನ್ನ, ಈ ವಾದ್ಯಗಳನ್ನ ನಾವು ಮನೆಯಲ್ಲಿ ಇಟ್ಕೊಂಡು ಆ ಬಾರಿಸಿದಾಗ ಆ ವಾದ್ಯದಿಂದ, ಗಂಟೆ ನಾದದಿಂದ, ಶಂಖದ ನಾದ್ಯದಿಂದ, ಜಾಗಟೆ ಸೌಂಡ್ನಿಂದ ಎಷ್ಟು ದೂರ ಆ ಸೌಂಡ್ ಕೇಳಿಸ್ತಾ ಇರುತ್ತೋ ಅಷ್ಟು ದೂರ ನಮಗೆ ಭೂತ ಪ್ರೇತ ಪಿಚಾಚಾದಿ ಪೀಡಾ ತಸ್ಯ ನಜಾಯತೆ. ಏನು ಭೂತ ಪ್ರೇತ ಪಿಚಾಚಿಗಳು ಏನು ಬರಲ್ಲ, ಎಲ್ಲ ಓಡಾಡ್ಬಿಡುತ್ತಂತ. ಒಂದು ದೇವಸ್ಥಾನ ಇದ್ದಾಗ ಸುತ್ತಮುತ್ತ ಮನೆಗಳಿರುತ್ತೆ. ಆ ಸುತ್ತಮುತ್ತ ಮನೆಗಳಿದ್ದಾಗ ದೇವಸ್ಥಾನಕ್ಕೆಲ್ಲ ಬರ್ತಾರೆ, ಆ ರಾಯರ ಮಠಕ್ಕೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಮುತ್ಯಾಲಮ್ಮ ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ. ಆ ಸೌಂಡ್ ನಮ್ಗೆ ತಡೆಯಕ್ಕಾಗಲ್ಲ, ಹಂಗೆ ಅಂತಾರೆ. ಆದರೆ ಆ ದೇವಸ್ಥಾನ ಅವರ ಮನೆ ಹತ್ರ ಇದ್ದಾಗ, ಅವರ ಮನೆಯಲ್ಲಿ ಏನೇ ಒಂದು ಕಷ್ಟಗಳಿದ್ರು ಆ ದೇವತೆಗಳ ಅನುಗ್ರಹದಿಂದ, ಆ ನಾದದ ಒಂದು ಸೌಂಡಿನಿಂದ ಅವರ ಮನೆಯಲ್ಲಿ ಏನೇ ಒಂದು ತೊಂದರೆಗಳಾದ್ರೂ ಎಲ್ಲವೂ ಪರಿಹಾರ ಆಗ್ತಾ ಇರುತ್ತಂಥದ್ದು. ಯಾವ ಗಂಟೆ ಸೌಂಡ್ ಇರಲ್ಲ, ನಾದ ಇರಲ್ಲ, ಆಗ ಇನ್ನೂ ಜಾಸ್ತಿ ಆಗ್ತಾ ಇರ್ತಕ್ಕಂಥ ಭಾಗ್ಯ ಇರುತ್ತಂತ ಅವರಿಗೆ. ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಮನೆಗಳಿದ್ದಾಗ, ಯಾವುದೇ ಒಂದು ಇದ್ದಾಗ, ದೇವತೆಗಳ ಒಂದು ಸೌಂಡ್ ಬಂದಾಗ, ಅದಕ್ಕೋಸ್ಕರವಾಗಿ ತಿರುಪತಿ ತಿಮ್ಮಪ್ಪನ ಹತ್ರ ವಿಶೇಷ ಅಂತೆ 6 ಗಂಟೆ ಸಮಯದಲ್ಲಿ ಘಂಟಾನ ಸೌಂಡ್ ಬರುತ್ತಂತೆ. ಆಗ ಮಂಗಳಾರತಿ ಮಾಡ್ತಾರೆ, ನೈವೇದ್ಯವನ್ನು ಮಾಡ್ತಾರಲ್ಲಿ. ಆ ನೈವೇದ್ಯ ಮಾಡಬೇಕಾದ್ರೆ ಗಂಟೆ ಸೌಂಡ್. ಅದಕ್ಕೋಸ್ಕರವಾಗಿ ಎಲ್ಲರೂ TTD ಬರುತ್ತೆ, ಟಿವಿಲಿ ಬರುತ್ತೆ, TTD ಆಗೋಣ ಅಂತ ಇರ್ತಾರೆ. ಆ TTD ಅಂದ್ರೆ ಏನು? ಆ ಶ್ರೀನಿವಾಸನ ನೇರ ಪ್ರಸಾರ. ಅದು ಆ ನೇರ ಪ್ರಸಾರದಲ್ಲಿ ನೈವೇದ್ಯ ಮಾಡ್ತಕ್ಕಂಥ ನೋಡುತ್ತಾರೋ, ಆ ನೈವೇದ್ಯ ಮಾಡೋದು ಸೌಂಡ್ ಬರ್ತಾ ಇರುತ್ತೆ. ಆ ಸೌಂಡ್ನಿಂದ ಆ ಮನೆಯಲ್ಲಿ ಕೇಳಿ ನಮಸ್ಕಾರವನ್ನು ಮಾಡ್ತಾ ಇರ್ತಾರಂತೆ. ಭಗವಂತ ರಾಘವೇಂದ್ರ ತಿಮ್ಮಪ್ಪ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಅಂತ ಹೇಳ್ತಾ ಇರ್ತಾರಂತೆ. ಶ್ರೀನಿವಾಸ ಶ್ರೀನಿವಾಸ ನಮ್ಮನ್ನು ಕಾಪಾಡಪ್ಪ, ಏಳುಕುಂಡಲವಾಡ ವೆಂಕಟರಮಣ ಗೋವಿಂದ 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 ಅಂತ ಇರ್ತಾರಂತೆ. ಆ ಗೋವಿಂದನ ಸ್ಮರಣೆ, ಆ ಸೌಂಡಿನ ಒಂದು ಸ್ಮರಣೆಯಿಂದ, ಆ ನಾದದ ಸ್ಮರಣೆಯಿಂದ ನಮಗೆ ಭೂತ ಪ್ರೇತ ಪಿಶಾಚಿಗಳೆಲ್ಲವೂ ಹೊಡೋಗುತ್ತಂತೆ. ಅದಕ್ಕೋಸ್ಕರವಾಗಿ ಈ ಗಂಟೆಯನ್ನ, ನಾದವನ್ನ, ಶಂಖಾನಾದವನ್ನ, ಜಾಗಟೆಯನ್ನ ಎಲ್ಲ ದೇವಸ್ಥಾನಗಳಲ್ಲಿ ಆಗಲಿ ಮನೆಯಲ್ಲಾಗಲಿ ಇಟ್ಕೊಂಡು ಆ ನಾದವನ್ನು ಬಾರಿಸಬೇಕಂತೆ. ಪ್ರತಿದಿನ ಬಾರಿಸ್ಬೇಕಂತೆ. ಬೆಳಗ್ಗೆ ಸಾಯಂಕಾಲವನ್ನು ಬಾರಿಸಿದಾಗ ಅದರಿಂದ ನಮಗೆ ವಿಶೇಷವಾಗಿರ್ತಕ್ಕಂಥ ಫಲ, ವಿಶೇಷವಾಗಿರ್ತಕ್ಕಂಥ ಅನುಗ್ರಹ, ಗುರುಗಳ ಸೇವೆ, ಗುರುಗಳ ಅನುಗ್ರಹ ಎಲ್ಲವೂ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಈ ನಾದದಿಂದ ನಮಗೆ ಈ ನಮ್ಮ ದೇಹದಲ್ಲಿರ್ತಕ್ಕಂಥ, ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಎಲ್ಲವೂ ಪರಿಹಾರ ಆಗಿ ಆ ಗುರುಗಳೇ ನಿಂತು, ನಮ್ಮ ರಾಮದೇವರೇ ನಿಂತು, ನಮ್ಮ ನರಸಿಂಹದೇವರೇ ನಿಂತು, ನಮ್ಮ ಕೃಷ್ಣನೇ ನಿಂತು, ವಾಯುದೇವರು ನಿಂತು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಮಾಡಿ ಅವರ ಗುರುಗಳ ಅನುಗ್ರಹದಿಂದ ನಮಗೆ ವಿಶೇಷವಾಗಿ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಇಂಥ ನಾದ ವಿಶೇಷವಾಗಿರ್ತಕ್ಕಂಥದ್ದು ಈ ಘಂಟಾನಾದ. ಇಂಥವೆಲ್ಲವನ್ನು ಮನೆಯಲ್ಲಿ ಇಟ್ಕೊಂಡು ಪ್ರತಿದಿನ ಹೆಣ್ಣುಮಕ್ಕಳು ಗಂಟೆಯನ್ನು ಬಾರಿಸಿ, ಹೆಣ್ಣು ಮಕ್ಕಳು ಗಂಟೆ ಬಾರಿಸಬಾರ್ದು ಅಂತಾರೆ, ಗಂಟೆಯನ್ನು ಬಾರಿಸಿ ಏನು ತೊಂದರೆ ಇಲ್ಲ. ಆ ಸೌಂಡಿಂದ ವಿಶೇಷವಾಗಿರ್ತಕ್ಕಂಥ ಫಲ ದೊರೆಯತಕ್ಕಂಥ ಭಾಗ್ಯ ಇರುತ್ತೆ. ಈ ರುದ್ರದೇವರ ಒಂದು ಸ್ಮರಣೆ ಇರುತ್ತೆ, ಬಸವಣ್ಣನೊಂದು ಗಂಟೆ ಇರುತ್ತೆ, ಆ ಬಸವಣ್ಣನ ಗಂಟೆ ಇಟ್ಕೊಂಡೇ ಬಾರಿಸಿ ಪರವಾಗಿಲ್ಲ. ಮುಖ್ಯ ಪ್ರಾಣದೇವರ ಗಂಟೆ ಇರುತ್ತೆ, ಮುಖ್ಯ ಪ್ರಾಣದೇವರು ಇಟ್ಕೊಂಡು ಮಾಡ್ತೀವಿ. ಅದರಿಂದ ವಾಯುದೇವರು ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ. ಎಲ್ಲಿ ಭಗವಂತ ವಿಶೇಷ ಏನಪ್ಪ ಅಂದ್ರೆ, ಸರ್ಜನರಿಗೆ ಭಯವೋ ಇನ್ಯಾತ ಕಯ್ಯ ಅಂತಾರೆ. ಸಂಜೀವ ರಾಯನ ಸ್ಮರಣೆ ಮಾಡಿದ ಮೇಲೆ ವಾಯುದೇವರ ಸ್ಮರಣೆಯನ್ನು ಮಾಡಬೇಕಂತೆ. ಮುಖ್ಯ ಪ್ರಾಣದೇವರ ಸ್ಮರಣೆಯನ್ನು ಮಾಡಿ, ಆ ವಾಯುದೇವರ ಸ್ಮರಣೆಯನ್ನು ಮಾಡಿದಾಗ ಸರ್ಜನರು, ನಾವೆಲ್ಲ ಸರ್ಜನರಿಗೆ ಭಯವೋ ಇನ್ಯಾತ ಕಯ್ಯ. ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿಕಿನ್ಯಾತ ಕಯ್ಯ. ಅಂಜಿಕೆ ಇನ್ಯಾತಕ್ಕೋ? ಸರ್ಜನರಾವು, ಸರ್ಜನರನ್ನು ಉದ್ಧಾರ ಮಾಡ್ತಕ್ಕಂಥದ್ದೇ ಘಂಟಾನಾದ. ಅದರಿಂದ ರೋಮಾರೋಮಕ್ಕೆ ಕೋಟಿ ಲಿಂಗಾವು ಧರಿಸಿದ ವಿಮಾನ ನೆನೆದಾರೆ ಹಾರಿ ಹೋಗದೆ ಪಾಪ. ಏನೇ ಪಾಪಗಳಿದ್ದು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಪುರಂದರ ವಿಠಲನ ಪಾದ ಪೂಜೆಯ ಮಾಳ್ಪ ಗುರುಮಧ್ವರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿಕಿನ್ಯಾತ ಕಯ್ಯ. ವಾಯುದೇವರ ಸ್ಮರಣೆಯನ್ನು ಮಾಡಿ, ಮಧ್ವರಾಯರ ಸ್ಮರಣೆಯನ್ನು ಮಾಡಿ, ಮಧ್ವರಾಯರೇ ಗುರುಗಳ ಆಶೀರ್ವಾದ ನಮಗಾಗಲಿ, ದಿನ ದಿನ ಧನ್ವಂತರಿಗಳ ಆಪತ್ತುಗಳ ಕಳೆದು ಮನೋಹರುಷವಿತ್ತು ಮನ್ನಿಸಲಿ ಬಿಡದೆ ನಮಗೆ ಅಂತ ಹೇಳಬೇಕಂತೆ. ಆ ಮಧ್ವರಾಯರ ಸ್ಮರಣೆ, ವಾಯುದೇವರ ಸ್ಮರಣೆಯನ್ನು ಮಾಡಿ, ಆ ಗಂಟೆಯನ್ನ ಸ್ಮರಣೆಯಿಂದ ಅರೆ ಸರ್ವೋತ್ತಮ
ವಾಯು ಜೀವೋತ್ತಮ ಅಂದಿ, ಅದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ಹರಿ ಪರಮಾತ್ಮನಾಗಿರ್ತಕ್ಕಂಥ ಭಗವಂತ ವಾಯು ವಿಶೇಷವಾಗಿ ಜೀವೋತ್ತಮರವರು, ಆ ಜೀವಗಳನ್ನೆಲ್ಲ ಕೊಡ್ತಕ್ಕಂಥವ್ರು. ನಮಗೆ ದೇಹದಲ್ಲಿ ಇರ್ತಕ್ಕಂಥ ಈ ಜೀವ ಮಾತಾಡೋದೆಲ್ಲ ವಾಯುದೇವರ ಅನುಗ್ರಹದಿಂದಲೇ ಇವೆಲ್ಲ ಮಾತು ಎಲ್ಲ ಕಥೆ ಎಲ್ಲ ಬರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಇಂಥ ಗಂಟೆಯನ್ನ ಪ್ರತಿದಿನ ಮನೆಯಲ್ಲಿ ಪಾಲಿಸಿದಾಗ ನುಡಿಸಿದಾಗ ವಿಶೇಷವಾಗಿರ್ತಕ್ಕಂಥ ಭೂತ ಪ್ರೇತ ಪಿಚಾಚಿಗಳೆಲ್ಲವೂ ಹೊಡೋಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಇಂತಹ ಗಂಟೆಯನ್ನು ಪ್ರತಿಯೊಬ್ಬರು ಮನೆಯಲ್ಲಿ ಒಂದು ಘಂಟಾನಾದವನ್ನು ಮಾಡಿ ಬೆಳಗ್ಗೆ ಸಾಯಂಕಾಲ ಎರಡೊತ್ತು ಮಾಡಿ ದೇವಸ್ಥಾನಕ್ಕೆ ಬಂದ ಗಂಟೆಯನ್ನು ನಿಧಾನಕ್ಕೆ ಬಾರಿಸಿ ಜೋರಾಗಿ ಅಡಿಗೆ ಕೊಡದಂತೆ ನಿಧಾನಕ್ಕೆ ಬಾರಿಸ್ಬೇಕಂತೆ. ಭಗವಂತ ಅಂತ ಬಾರಿಸ್ಬೇಕಂತೆ. ಜೋರಾಗಿ ಏನೋ ಬಂದಿದ್ದೀನಿ ಬಾರಿಸ್ಕೊಳ್ಳೋಣ ಅಂತಂತೆ. ಅದಕ್ಕೋಸ್ಕರವಾಗಿ ನಿಧಾನಕ್ಕೆ ಭಗವಂತ ನಾ ಕರ್ತಾ ಹರಿಕರ್ತಾಹ ತತ್ಪೂಜಾ ಸರ್ವಶಾಲಿನಃ ಅಂತಾಗ ಇಂತಹ ಘಂಟಾನಾದದಿಂದ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ಗುರುಗಳೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ. ರಾಯರ ಅನುಗ್ರಹದಿಂದ ಎಲ್ಲರಿಗೂ ಆರೋಗ್ಯ ಭಾಗ್ಯ ಸಂಪತ್ತನ್ನು ಕೊಟ್ಟು ಕುಲವನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ದುರ್ವಾದಿದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇವ ಸರ್ವಂ ಶ್ರೀಕೃಷ್ಣ ಅರ್ಪಣ ಮತ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ. ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಓಂ ಶ್ರೀ ರಾಘವೇಂದ್ರ